ಹಿಂದೂ ಹುಲಿ ಯತ್ನಾಳ್ ಬಿಜೆಪಿಗೆ ಘೇರಾವಾಪಸಿ ಫಿಕ್ಸ್ ಆಗಿದ್ರೆ ವೀರಣ್ಣ ಚರಂತಿಮಠ ಗೆಲ್ಲಿಸುವಂತಹ ಟಾಸ್ಕ್ ಅನ್ನು ಪಡೆದಿರುವಂತಹ ಯತ್ನಾಳ್ ಬಿಜೆಪಿ ಸೇರ್ಪಡೆ ಬಗ್ಗೆ ರಮೇಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಯತ್ನಾಳ್ ಕೆಲವೇ ದಿನಗಳಲ್ಲಿ ಬಿಜೆಪಿಗೆ ಮರಳಿ ಬರ್ತಾರೆ. ಹಿಂದೂ ಹುಲಿ ಯತ್ನಾಳ್ ಬಿಜೆಪಿಗೆ ಮತ್ತೆ ಘರ್ವಾಪಸಿ ಆಗೋದು ಫಿಕ್ಸ್ ಆಗಿದ್ರೆ ಯತ್ನಾಳನ್ನ ಮತ್ತೆ ಮರಳಿ ಬಿಜೆಪಿಗೆ ಕರೆತರುವಂತಹ ಪ್ರಯತ್ನವನ್ನ ಮಾಡ್ತಿದ್ದೀವಿ. ಉಚ್ಚಾಟನೆಯಾದ ದಿನದಿಂದ ವಾಪಸ್ ಕರೆತರುವಂತಹ ಪ್ರಯತ್ನದಲ್ಲಿ ನಾವಿದ್ದೀವಿ. ಬಾಗಲಕೋಟೆಯಲ್ಲಿ ನಮ್ಮ ಅಭ್ಯರ್ಥಿ ಪರ ಯತ್ನಾಳ್ ಪ್ರಚಾರವನ್ನ ಮಾಡಿದ್ರು. ಇದು ಒಳ್ಳೆಯ ಸಂಕೇತ ಅಂತ ಹೇಳ್ಬಿಟ್ಟು ರಮೇಶ್ ಜಾರಕಿಹೊಳಿ ಹೇಳ್ತಿದ್ದಾರೆ. ಯತ್ನಾಳ್ ಪ್ರಚಾರ ನಮ್ಮ ಅಭ್ಯರ್ಥಿಗೆ ಲಾಭವಾಗಬಹುದು. ಅಥಣಿಯಲ್ಲಿ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಹಿಂದೂ ಹುಲಿ ಯತ್ನಾಳ್ ಬಿಜೆಪಿಗೆ ಘರ್ವಾಪಸಿ ಆಗೋದು ಫಿಕ್ಸ್ ಆಗಿದ್ರೆ ಒಂದಷ್ಟು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ವೀರಣ್ಣ ಚರಂತಿಮಠ ಗೆಲ್ಲಿಸುವಂತಹ ಟಾಸ್ಕ್ ಅನ್ನು ಕೂಡ ಪಡೆದುಕೊಂಡಿದ್ದಾರೆ. ಯತ್ನಾಳ್ ಬಿಜೆಪಿ ಸೇರ್ಪಡೆ ಬಗ್ಗೆ ರಮೇಶ್ ಜಾರಕಿಹೊಳಿ ಮಾತನಾಡಿರುವಂತದ್ದು ಸ್ಫೋಟಕ ಮಾತುಗಳು. ಕೆಲವೇ ದಿನಗಳಲ್ಲಿ ಬಿಜೆಪಿಗೆ ಮರಳಿ ಬರ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ವಿಪಕ್ಷದವರು ಟೀಕೆಯನ್ನು ಕೂಡ ಮಾಡ್ತಾ ಇದ್ರು. ಉಚ್ಚಾಟನೆ ಆದರೂ ಕೂಡ ಯಾಕಾಗಿ ಪ್ರಚಾರಕ್ಕೆ ಬರ್ತಿದ್ದಾರೆ ಅಂತ ಈಗ ವಾಪಸ್ ಬರ್ತಾರೆ ಅನ್ನುವಂತಹ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆಗ್ಬೋದು, ಎಲ್ಲರೂ ನಿರೀಕ್ಷೆಯಂತೆ ಅವರು ಮೊದಲನೇದಾಗಿ ಬಸವನಪಾಟೀಲ್ ಯತ್ನಾಳ್ ಅವರು ಉಚ್ಚಾಟನಾದ ದಿನದಿಂದ ಒಳ್ಳೆ ಕರೆತರ ಪ್ರಯತ್ನ ಮಾಡ್ತಿದ್ದೆ. ಒಂದು ಒಳ್ಳೆಯ ಸಂಕೇತ. ಮುಂದಿನ ದಿನದಲ್ಲಿ ಒಳ್ಳೆ ವಾಪಸ್ ಬರಲಿಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಬಸವನಪಾಟೀಲ್ ಬರಲಿಕ್ಕೆ ಒಂದು ವೇದಿಕೆ ಸಜ್ಜಾಗಿದೆ. ಬಂದರೆ ಪಕ್ಷಕ್ಕೆ ಒಳ್ಳೆಯದಾಗ್ತದೆ. ಒಂದು ಹಿಂದೂ ಸಂಘಟನೆಗೋಸ್ಕರ ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಸಮಾಜದ ಕ್ರೋಢೀಕರಣ ಮಾಡೋಕ್ಕೆ ಒಳ್ಳೆಯದಾಗ್ತದೆ. ಆಗ್ಬೋದು, ಎಲ್ಲರೂ ನಿರೀಕ್ಷೆಯಂತೆ ಅವರು ಮೊದಲನೇದಾಗಿ ಬಸವನಪಾಟೀಲ್ ಯತ್ನಾಳ್ ಅವರು ಉಚ್ಚಾಟನಾದ ದಿನದಿಂದ ಒಳ್ಳೆ ಕರೆತರ ಪ್ರಯತ್ನ ಮಾಡ್ತಿದ್ದೆ. ಒಂದು ಒಳ್ಳೆಯ ಸಂಕೇತ. ಮುಂದಿನ ದಿನದಲ್ಲಿ ಒಳ್ಳೆ ವಾಪಸ್ ಬರಲಿಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಬಸವನಪಾಟೀಲ್ ಬರಲಿಕ್ಕೆ ಒಂದು ವೇದಿಕೆ ಸಜ್ಜಾಗಿದೆ. ಬಂದರೆ ಪಕ್ಷಕ್ಕೆ ಒಳ್ಳೆಯದಾಗ್ತದೆ. ಒಂದು ಹಿಂದೂ ಸಂಘಟನೆಗೋಸ್ಕರ ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಸಮಾಜದ ಕ್ರೋಢೀಕರಣ ಮಾಡೋಕ್ಕೆ ಒಳ್ಳೆಯದಾಗ್ತದೆ. ಆಗ್ಬೋದು, ಎಲ್ಲರೂ ನಿರೀಕ್ಷೆಯಂತೆ ಅವರು ಮೊದಲನೇದಾಗಿ ಬಸವನಪಾಟೀಲ್ ಯತ್ನಾಳ್ ಅವರು ಉಚ್ಚಾಟನಾದ ದಿನದಿಂದ ಒಳ್ಳೆ ಕರೆತರ ಪ್ರಯತ್ನ ಮಾಡ್ತಿದ್ದೆ. ಒಂದು ಒಳ್ಳೆಯ ಸಂಕೇತ. ಮುಂದಿನ ದಿನದಲ್ಲಿ ಒಳ್ಳೆ ವಾಪಸ್ ಬರಲಿಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಬಸವನಪಾಟೀಲ್ ಬರಲಿಕ್ಕೆ. ಸೊ ಎಲ್ಲೋ ಒಂದು ಕಡೆ ಹಿಂದೆ ಕೂಡ ಉಚ್ಚಾಟನೆ ಆದರೂ ಕೂಡ ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದಷ್ಟು ಟೀಕೆಗೂ ಕೂಡ ಒಳಗಾಗಿರ್ತಾರೆ ಯತ್ನಾಳ್. ಹಿಂದೂ ಹುಲಿ ಅಲ್ಲ, ಅದು ಹೇಗೆ ಉಚ್ಚಾಟನೆ ಆದಮೇಲೂ ಕೂಡ ಬರ್ತಾ ಇದ್ದಾರೆ, ಬೂಟ್ನೆಕೋ ಕೆಲಸ ಮಾಡ್ತಿದ್ದಾರಾ ಅಂತ ಹೇಳ್ಬಿಟ್ಟು ಒಂದಷ್ಟು ಟೀಕೆ ಟಿಪ್ಪಣಿಗಳು ಕೂಡ ವ್ಯಕ್ತವಾಗ್ತಾ ಇತ್ತು. ಸೊ ಅದರ ಬೆನ್ನಲ್ಲೇ ಇದೀಗ ಜಾರಕಿಹೊಳಿ ಕೊಟ್ಟಿರುವಂತಹ ಸ್ಫೋಟಕ ಮಾತು, ಇದು ಒಂದು ಒಳ್ಳೆಯ ಸಂಕೇತ, ಯತ್ನಾಳ್ ನಮಗೆ ಬೇಕು, ವಾಪಸ್ ಬರ್ತಾರೆ ಅನ್ನುವಂತಹ ಭರವಸೆಯನ್ನ ಕೊಡ್ತಾ ಇದ್ದಾರೆ. ಸೊ ಪ್ರಚಾರಕ್ಕಾಗಿ ಯತ್ನಾಳ್ ಅವಶ್ಯಕತೆ ಇದೆ, ಬರ್ತಾರೆ, ಮಾಡ್ತಾರೆ, ಇನ್ನೇನು ಕೆಲವೇ ದಿನಗಳಲ್ಲಿ ಬಿಜೆಪಿಗೆ ಮರಳಿ ಬಂದೇ ಬರ್ತಾರೆ ಅನ್ನುವಂತಹ ಭರವಸೆಯ ಮಾತುಗಳನ್ನ ಜಾರಕಿಹೊಳಿ ಹೇಳಿರುವಂಥದ್ದು. ಸೊ ಯತ್ನಾಳ್ ಪ್ರಚಾರ ನಮ್ಮ ಅಭ್ಯರ್ಥಿಗೆ ಲಾಭವಾಗಬಹುದು. ಅಥಣಿಯಲ್ಲಿ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಈ ಬಗ್ಗೆ ಮಾತನಾಡಿದ್ದಾರೆ.